Hello all, welcome back to the channel. It's my pleasure to meet you all in another video of International Financial Management. So before starting the video, I just want to convey you something. When I see the statistic of my channel, views and watching hours are very good. But when I see the subscriber rates, it's very disappointing and demotivating. So ಈ ಥರ ಎಜುಕೇಷನ್ ಕಂಟೆಂಟ್ ಹಾಕೋ ಯೂಟ್ಯೂಬ್ ಚಾನಲ್ಸ್ಗೆ ಸ್ಟೂಡೆಂಟ್ ಸಪೋರ್ಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಇಫ್ ಯು ಆರ್ ಗೇನಿಂಗ್ ಸಮಥಿಂಗ್ ಫ್ರಮ್ ದಿಸ್ ಚಾನಲ್, there is nothing wrong in subscribing or giving one positive comment likes. So ಇದರಲ್ಲೇನು ತಪ್ಪಿಲ್ಲ ಅಂತ ಅನಿಸುತ್ತೆ. ಸೊ ಇಫ್ ಯು ಫೀಲ್ ದ್ಯಾಟ್ it's worth to subscribe to the channel, please do subscribe to the channel because it will be a kind of motivators for us to upload the video. Because ಈ videos upload ಮಾಡೋಕ್ಕೆ there is a lot of individual and teamworks involved. So first do subscribe to the channel because we are not expecting any kinds of return from your end, but we are expecting return from the platform which we are using. ಸೊ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ಇಫ್ ಯು ಗೇನ್ ಸಮಥಿಂಗ್ ಫ್ರಮ್ ದ ವಿಡಿಯೋ ಡೂ ಪಾಸಿಟಿವ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. And thanks for all the positive comments, and many of you have requested so many videos. So today I'll upload as much as videos possible, including theory important questions, repeated question paper questions, everything. Okay, without any further delay, let's get into the video. So last video ಅಲ್ಲಿ ನಾನು ಹೇಳಿದೆ ನೆಕ್ಸ್ಟ್ ವಿಡಿಯೋ ಅಕೌಂಟಿಂಗ್ ಎಕ್ಸ್ಪೋಜರ್ ಮಾಡೋಣ ಅಂತ ಹೇಳ್ಬಿಟ್ಟು ಐ ಹ್ಯಾವ್ ಕೇಮ್ ವಿತ್ ದ್ಯಾಟ್ ವಿಡಿಯೋ. ಸೊ ಇವತ್ತು ಮಾನಿಟರಿ ನಾನ್ ಮಾನಿಟರಿ ಮೆಥಡ್ಸ್ನ ಯೂಸ್ ಮಾಡಿ ಅಕೌಂಟಿಂಗ್ ಎಕ್ಸ್ಪೋಜರ್ ಹೆಂಗೆ ಐಡೆಂಟಿಫೈ ಮಾಡೋದು ಅಂತ ನೋಡೋಣ. ಸೊ ಐ ಹ್ಯಾವ್ ಟುಕ್ 2024 ಕ್ವೆಶನ್ ಪೇಪರ್. ಸೊ ರೆಫರ್ 7th ಕ್ವೆಶ್ಚನ್. ಸೊ ಕ್ವೆಶನ್ ಪೇಪರ್ ತೊಗೊಳ್ಳಿ, 2024 7th ಕ್ವೆಶ್ಚನ್. ಸೊ ಇಲ್ಲಿ ಕೊಟ್ಟವ್ರೆ ABC ಲಿಮಿಟೆಡ್ ಇಂಡಿಯನ್ ಅಫಿಲಿಯೇಟೆಡ್ ಆಫ್ US ಕಂಪನಿ ಅಂತ ಹೇಳಿ ಕೊಟ್ಬಿಟ್ಟು ಅಸೆಟ್ಸ್ ಲಯಬಿಲಿಟೀಸ್ ಅಮೌಂಟ್ಸ್ ಕೊಟ್ಟವ್ರೆ. ದ ಎಕ್ಸ್ಚೇಂಜ್ ರೇಟ್ ಆನ್ 1st of April 2022 is 72 per dollar and 31st of March 2023 is 79 per dollar. Determine the accounting exposure and accounting gain or loss under monetary and non-monetary method ಅಂತೇಳಿ they have given this much. Okay, so I have already written the solution just to not waste time of yours because I think 27th is International Financial Management exam. So bega I'll explain. Don't worry, I'll not hurry up, but in detail ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಪ್ರಿಯೋರ್ ಓನ್ಲಿ ಐ ಹ್ಯಾವ್ ರಿಟರ್ನ್. ಸೊ ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ಸ್ ತೊಗೊಳ್ಳಿ, ಕ್ವೆಶನ್ ಪೇಪರ್ ಇಟ್ಕೊಳ್ಳಿ, ಹಂಗೆ ಜೊತೆಗೆ ಸಾಲ್ವ್ ಮಾಡಿ. ಇದು ಅಕೌಂಟಿಂಗ್ ಎಕ್ಸ್ಪೋಜರ್ ಈ ಸಮ್ದು ಐ ವಿಲ್ ಅಪ್ಲೋಡ್ ಇಯರ್, ಆ್ಯಂಡ್ ಪ್ರೀವಿಯಸ್ ಸಮ್ ಅಕೌಂಟಿಂಗ್ ಎಕ್ಸ್ಪೋಜರ್ ಆಲ್ಸೋ ಐ ವಿಲ್ ಸಾಲ್ವ್. ಓಕೆ, ಸೊ ಫಸ್ಟು ದೇ ಹ್ಯಾವ್ ಗಿವನ್ ಅಸೆಟ್ಸ್ ಡೀಟೇಲ್ಸ್ ಆ್ಯಂಡ್ ಲಯಬಿಲಿಟೀಸ್ ಡೀಟೇಲ್ಸ್. So along with that, what we have to see here is the historical and current exchange rate. The exchange rate on 1st of April 2022 and March 2023. So 2022 is history, whereas 2023 is a current. ಸೊ ಇದು ಹಿಸ್ಟಾರಿಕಲ್ ರೇಟು ಆ್ಯಂಡ್ ಇದು ಕರೆಂಟ್ ರೇಟು. April 1st 2022 ಪಾಸ್ಟ್ ಅಲ್ವಾ, ಸೊ ಅದು ಹಿಸ್ಟಾರಿಕಲ್ ರೇಟ್ ಆಗುತ್ತೆ. ವೇರ್ ಇನ್ 2023 is current, ಸೊ ಇದು ಕರೆಂಟ್ ರೇಟ್ ಆಗುತ್ತೆ. 72 per dollar is historical rate, whereas 79 per dollar is current rate. So monetary and non-monetary methodsನ ಯೂಸ್ ಮಾಡಿ we have to identify the accounting exposure, and they have given asset list and liabilities list. Okay, so format ಇದು ಅಸೆಟ್ಸ್ ಅಮೌಂಟು ರೇಟ್ ಯೂಸ್ಡ್ ಆ್ಯಂಡ್ ಕ್ಯುಮುಲೇಟಿವ್ ವ್ಯಾಲ್ಯೂ ಇದೆ ಫಾರ್ಮ್ಯಾಟು. ಅಸೆಟ್ ಅಮೌಂಟು ರೇಟ್ ಯೂಸ್ಡು ಕ್ಯುಮುಲೇಟಿವ್ ವ್ಯಾಲ್ಯೂ. ಇಲ್ಲಿ ಅಸೆಟ್ಸು ಲಯಬಿಲಿಟೀಸ್ನ ಬರ್ಕೋತೀವಿ, ಇಲ್ಲಿ ಆ್ಯಕ್ಚುಯಲ್ ವ್ಯಾಲ್ಯೂ ಆಫ್ ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ನ ಬರ್ಕೋತೀವಿ, ಯಾವ ರೇಟ್ ಯೂಸ್ ಮಾಡ್ತಾ ಇದ್ದೀವಿ, ಹಿಸ್ಟಾರಿಕಲ್ ರೇಟಾ ಕರೆಂಟ್ ರೇಟಾ ಅಂತ ಹೇಳ್ಬಿಟ್ಟು ಈ ಅಮೌಂಟು ಕಾಲಮು, ಆ್ಯಂಡ್ ದೆನ್ ಟೋಟಲ್ ನಾವು ಕನ್ವರ್ಟ್ ಮಾಡಿರೋ ವ್ಯಾಲ್ಯೂಸ್ನ ಇಲ್ಲಿ ಬರ್ಕೋತೀವಿ. ಓಕೆ, ಸೊ ಫಸ್ಟ್ ಅಸೆಟಲ್ಲಿ ಏನಿದೆ ಕ್ಯಾಶು 15,30,000 ಆ್ಯಂಡ್ ಎಲ್ಲ ಲಿಸ್ಟು ಬರ್ಕೊಳ್ಳಿ. ಕ್ಯಾಶು, ಅಕೌಂಟ್ ರಿಸೀವಬಲ್, ಇನ್ವೆಂಟರಿ, ನೆಟ್, ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಅಂತ ಹೇಳ್ಬಿಟ್ಟು ಐ ಹ್ಯಾವ್ ರಿಟನ್ ಆಲ್ ದ ಅಸೆಟ್ ಐಟಮ್. ಆ್ಯಂಡ್ ಲಯಬಿಲಿಟೀಸ್ ಐಟಮ್ ಅಕೌಂಟ್ ಪೇಯಬಲ್, ಶಾರ್ಟ್ ಟರ್ಮ್ ಬ್ಯಾಂಕ್ ಲೋನ್, ಲಾಂಗ್ ಟರ್ಮ್ ಲೋನ್ಸ್, ಕ್ಯಾಪಿಟಲ್ ಆ್ಯಂಡ್ ಸ್ಟಾಕ್, ರಿಟೇನ್ಡ್ ಅರ್ನಿಂಗ್ ಅಂತೇಳಿ ದೇ ಹ್ಯಾವ್ ಗಿವನ್ ಐಟಮ್ಸ್. ಐ ಹ್ಯಾವ್ ರಿಟನ್ ಆಲ್ ದ ಐಟಮ್ಸ್. ಟೋಟಲು ಅವರೇ ಕೊಟ್ಟವ್ರೆ. ಐ ಹ್ಯಾವ್ ರಿಟನ್ ದ ಟೋಟಲ್ ಗಿವನ್. ಓಕೆ, ಅಮೌಂಟು ಟೋಟಲ್ ಎಲ್ಲ ಬರ್ಕೊಂಡಿದ್ದೀನಿ. ಸೊ ಇವಾಗ the most important thing in this accounting exposure or the monetary and non-monetary rate is ನಾವು ಕರೆಂಟ್ ರೇಟ್ ಯೂಸ್ ಮಾಡಬೇಕಾ ಹಿಸ್ಟಾರಿಕಲ್ ರೇಟ್ ಯೂಸ್ ಮಾಡಬೇಕಾ ಅಂತ. ನಾನು ಪ್ರೀವಿಯಸ್ ವೀಡಿಯೋ ಅಲ್ಲೇ ಹೇಳಿದೆ ಯಾವ್ಯಾವುದಕ್ಕೆ ನಾವು ಕರೆಂಟ್ ರೇಟ್ ಯೂಸ್ ಮಾಡಬೇಕು, ಯಾವ್ಯಾವುದಕ್ಕೆ ಹಿಸ್ಟಾರಿಕಲ್ ರೇಟ್ ಯೂಸ್ ಮಾಡಬೇಕು ಅಂತ. ಸೊ ಆ್ಯಸ್ ಐ ಸೆಡ್, ಇನ್ವೆಂಟರಿ
ನೆಟ್ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಅಂತಂದರೆ ಫಿಕ್ಸ್ಡ್ ಅಸೆಟ್ಸ್ ಯಾವ್ದ್ಯಾವ್ದಿರುತ್ತೋ ಅದಕ್ಕೆಲ್ಲ ನಾವು ಹಿಸ್ಟಾರಿಕಲ್ ರೇಟೇ ತೊಗೋಬೇಕು. ಮತ್ತು ಕ್ಯಾಪಿಟಲ್ ಸ್ಟಾಕು ರೀಟೇನ್ಡ್ ಅರ್ನಿಂಗ್ ಇದಕ್ಕೆಲ್ಲದಕ್ಕೂ ಹಿಸ್ಟಾರಿಕಲ್ ರೇಟು, ಈಗ ಇದೆಲ್ಲದಕ್ಕೂ ಕರೆಂಟ್ ರೇಟು. ಸೊ ಕ್ಯಾಶು ಕರೆಂಟ್ ರೇಟೇ ಯೂಸ್ ಮಾಡ್ತೀವಿ. ಸೊ ಕ್ಯುಮ್ಯುಲೇಟಿವ್ ವ್ಯಾಲ್ಯೂ ಹೆಂಗೆ ಬಂತು ಅಂತಂದರೆ 15,30,000 ಡಿವೈಡೆಡ್ ಬೈ 79 ಮಾಡಿದರೆ ಹ್ಯಾವ್ ಗಾಟ್ ದಿಸ್ ಮಚ್ ವ್ಯಾಲ್ಯೂ 19,367. 0.088 ಬಂದಿದೆ, ನಾನು 0.09 ಬರೆದಿದ್ದೀನಿ. ಓಕೆ, ನೆಕ್ಸ್ಟ್ ಅಕೌಂಟ್ ರಿಸೀವಬಲ್ 18 lakh. ಸೊ 18 lakh ಡಿವೈಡೆಡ್ ಬೈ 79 rupees, I got 22,784.81. Okay, next inventory 31,50,000 divided by 72. As I said in previous video, ನಾವು inventory, fixed assets, capital stock, retained earnings ಮಾತ್ರ we have to take historical rate. Okay, so ಇದನ್ನು ಡಿವೈಡ್ ಮಾಡಿದರೆ I have got 43,750. next net plant and equipment 74,70,000 divided by 72 ಮಾಡಿದರೆ I have got 1,03,750. ಓಕೆ, ಇಲ್ಲಿ ನಾವು ಮೋಸ್ಟ್ ಆಫ್ ಮಿಸ್ಟೇಕ್ ಏನು ಮಾಡ್ತೀವಿ ಅಂತಂದರೆ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ತೀವಿ. ಯು ಶುಡ್ ನಾಟ್ ಡೂ ಮಲ್ಟಿಪ್ಲೈ ಇಯರ್, ಯು ಹ್ಯಾವ್ ಟು ಡಿವೈಡ್. ಸೊ ಅಮೌಂಟ್ನ ರೇಟ್ ಯೂಸ್ ಜೊತೆಗೆ ಯು ಹ್ಯಾವ್ ಟು ಡಿವೈಡ್, ಡೋಂಟ್ ಮಲ್ಟಿಪ್ಲೈ, ಇಟ್ ವಿಲ್ ಗಿವ್ ಅ ವೆರಿ ರಾಂಗ್ ಆನ್ಸರ್. ಸೊ ಯು ಹ್ಯಾವ್ ಟು ಡಿವೈಡ್, ಯು ಡೋಂಟ್ ಹ್ಯಾವ್ ಟು ಮಲ್ಟಿಪ್ಲೈ. ಓಕೆ, ಸೊ ಇದನ್ನು ಇಫ್ ಐ ಆ್ಯಡ್ 19,367.09, 22,784.81, 43,750, 1,03,750 ಇದನ್ನೆಲ್ಲ ಆ್ಯಡ್ ಮಾಡಿದರೆ ಐ ಹ್ಯಾವ್ ಗಾಟ್ 1,89,651.90. ಓಕೆ, ಇದನ್ನು ಹಂಗೆ ಹೇಳ್ಕೊಳ್ಳಿ ಟೋಟಲ್. ನೆಕ್ಸ್ಟ್ ವೆನ್ ವಿ ಕಮ್ ಟು ಲಯಬಿಲಿಟಿ, ವಿ ಹ್ಯಾವ್ ಐಟಮ್ಸ್ ಲೈಕ್ ಅಕೌಂಟ್ ಪೇಯಬಲ್, ಶಾರ್ಟ್ ಟರ್ಮ್ ಲೋನ್, ಲಾಂಗ್ ಟರ್ಮ್ ಲೋನ್, ಕ್ಯಾಪಿಟಲ್ ಸ್ಟಾಕ್, ರಿಟೈನ್ಡ್ ಅರ್ನಿಂಗ್. ಓಕೆ, ಸೊ ಅಕೌಂಟ್ ಪೇಯಬಲ್ಗೆ ಐ ವಿಲ್ ಯೂಸ್ ದ ಕರೆಂಟ್ ರೇಟ್. ಶಾರ್ಟ್ ಟರ್ಮ್ ಲೋನ್ಗೂ ಕರೆಂಟ್ ರೇಟೇ ಯೂಸ್ ಮಾಡ್ತೀನಿ, ಲಾಂಗ್ ಟರ್ಮ್ ಲೋನ್ಗೂ ಕರೆಂಟ್ ರೇಟೇ ಯೂಸ್ ಮಾಡ್ತೀನಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ ಕ್ಯಾಪಿಟಲ್ ಸ್ಟಾಕು ರಿಟೈನ್ಡ್ ಅರ್ನಿಂಗ್ಗೆ ಐ ಹ್ಯಾವ್ ಟು ಯೂಸ್ ದ ಹಿಸ್ಟಾರಿಕಲ್ ರೇಟ್ಸ್. ಸೊ ಹಿಸ್ಟಾರಿಕಲ್ ರೇಟ್ ಇಸ್ 72 and 72 I have written. ಸೊ ಕ್ಯುಮ್ಯುಲೇಟಿವ್ ವ್ಯಾಲ್ಯೂಸ್ ಹೆಂಗೆ ಬಂತು, 10,80,000 ಡಿವೈಡೆಡ್ ಬೈ 79 ಮಾಡಿದರೆ ಐ ಹ್ಯಾವ್ ಗಾಟ್ 13,670.89. ನೆಕ್ಸ್ಟ್ 17,10,000 ಡಿವೈಡೆಡ್ ಬೈ 79 ಮಾಡಿದರೆ 21,645.57. ಆ್ಯಂಡ್ 61,20,000 ಮಾಡಿದರೆ ಡಿವೈಡೆಡ್ ಬೈ 79 ಮಾಡಿದರೆ ಐ ಹ್ಯಾವ್ ಗಾಟ್ 77,468.35. ನೆಕ್ಸ್ಟ್ ಕ್ಯಾಪಿಟಲ್ ಸ್ಟಾಕು 45 lakh ಡಿವೈಡೆಡ್ ಬೈ historical rate of 72 rupees per dollar. Then I have got 62,500. Next 5,40,000 divided by 72 ಮಾಡಿದರೆ I have got 7,500. So now what I have to do, I have to total just the liability part. ಮೇಲೆ ಅಸೆಟ್ ಪಾರ್ಟ್ನ ಮಾತ್ರ ಟೋಟಲ್ ಮಾಡಿ ಇಲ್ಲಿಟ್ಟಿದ್ದೀನಿ. ನೆಕ್ಸ್ಟ್ ಲಯಬಿಲಿಟಿ ಪಾರ್ಟ್ನ ಮಾತ್ರ ಟೋಟಲ್ ಮಾಡಿ I have to give 13,670.89, 21,645.57, 77,468.35, 62,500, 7,500. ಇದನ್ನು ಆ್ಯಡ್ ಮಾಡಿದರೆ I have got 1,82,784.81. ಓಕೆ, ಇಷ್ಟು ಅಸೆಟ್ಸ್ನ ನಾನು ರೇಟ್ಸ್ಗೆ ಕನ್ವರ್ಟ್ ಮಾಡಿ ಐ ಹ್ಯಾವ್ ಗಿವನ್ ದ ಕ್ಯುಮ್ಯುಲೇಟಿವ್ ವ್ಯಾಲ್ಯೂ ಟೋಟಲು ಮಾಡಿದ್ದೀನಿ. ನೆಕ್ಸ್ಟ್ ಲಯಬಿಲಿಟೀಸ್ನು ನಾನು ಕನ್ವರ್ಟ್ ಮಾಡಿ ಕ್ಯುಮ್ಯುಲೇಟಿವ್ ವ್ಯಾಲ್ಯೂನ ನಾನು ಟೋಟಲ್ ಬರೆದಿದ್ದೀನಿ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತಂದರೆ ಟ್ರಾನ್ಸಾಕ್ಷನ್ ಗೇಯ್ನ ಲಾಸ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಸೊ ಇದನ್ನು ಬರೆದಿದ ತಕ್ಷಣ ನೆಕ್ಸ್ಟ್ ಫಾರ್ಮ್ಯಾಟ್ ಬರ್ಕೊಳ್ಳಿ, ಟ್ರಾನ್ಸಾಕ್ಷನ್ ಗೇಯ್ನ್ ಆರ್ ಲಾಸ್ ಆ ಥರ ಬರ್ಕೊಂಡು ಫಸ್ಟ್ ಅಸೆಟ್ ಟೋಟಲ್ ಇರುತ್ತಲ್ವ. ಸೊ ಲೆಟ್ಸ್ ರೈಟ್ ದಿಸ್ ಆಸ್ ಅ ಟೋಟಲ್ ಎ ಆ್ಯಂಡ್ ದಿಸ್ ಇಸ್ ಟೋಟಲ್ ಬಿ. ಸೊ how you can get this transaction value is you have to deduct A from B. ಅಸೆಟ್ ಇಂದ ಲಯಬಿಲಿಟಿನ ಮೈನಸ್ ಮಾಡಬೇಕು. ಈ ಟೋಟಲ್ನ ಮೈನಸ್ ಮಾಡಿಬಿಡಿ, ಕ್ಯುಮ್ಯುಲೇಟಿವ್ ವ್ಯಾಲ್ಯೂಸ್ ಬಂದಿರುತ್ತಲ್ವ ಆ ಟೋಟಲ್ನ ಮೈನಸ್ ಮಾಡಿ. 1,89,651.90 ಮೈನಸ್ 1,82,784.81ನ ಮೈನಸ್ ಮಾಡಿದರೆ ಐ ಹ್ಯಾವ್ ಗಾಟ್ 6,867.09. ಸೊ ಟ್ರಾನ್ಸಾಕ್ಷನ್ ಗೇನ್ ಹೆಂಗೆ ಬಂತು, I have to deduct A and B. ಟೋಟಲ್ ವ್ಯಾಲ್ಯೂ, ಬಿ ಟೋಟಲ್ ವ್ಯಾಲ್ಯೂನ ಡಿಡಕ್ಟ್ ಮಾಡಿದ್ರೆ ಐ ಹ್ಯಾವ್ ಗಾಟ್ 6,867.09. ಸೊ ಇದು ಪಾಸಿಟಿವ್ ವ್ಯಾಲ್ಯೂವಲ್ಲಿ ಇರೋದ್ರಿಂದ ನಾನು ಅದನ್ನು ಟ್ರಾನ್ಸಾಕ್ಷನ್ ಗೇಯ್ನ್ ಅಂತ ಕರಿತೀನಿ. ಇಫ್ ಇನ್ ಕೇಸ್ ನೆಗೆಟಿವ್ ವ್ಯಾಲ್ಯೂವಲ್ಲಿ ಬಂದರೆ ಅದು ಟ್ರಾನ್ಸಾಕ್ಷನ್ ಲಾಸ್. ಒನ್ಸ್ ಅಗೇನ್ ಐ ವಿಲ್ ಸೇ, ಇದನ್ನು ಡಿಡಕ್ಟ್ ಮಾಡಾದಮೇಲೆ ಇಫ್ ಐ ಗೆಟ್ ಪಾಸಿಟಿವ್ ಗೇಯ್ನ್, ಪಾಸಿಟಿವ್ ಅಮೌಂಟ್ ಬಂದರೆ ಅದನ್ನು ಟ್ರಾನ್ಸಾಕ್ಷನ್ ಗೇಯ್ನ್ ಅಂತ ಕನ್ಸಿಡರ್ ಮಾಡಿ. ನೆಗೆಟಿವ್ ವ್ಯಾಲ್ಯೂ ಬಂದರೆ ಅದನ್ನು ಟ್ರಾನ್ಸಾಕ್ಷನ್ ಲಾಸ್ ಅಂತ ಯು ಹ್ಯಾವ್ ಟು ಐಡೆಂಟಿಫೈ. ಸೊ ಫಸ್ಟು ಪಾರ್ಟ್ ಇದು. ಸೊ ನೆಕ್ಸ್ಟ್ ಪಾರ್ಟ್ ಇಸ್ ಅಕೌಂಟಿಂಗ್ ಎಕ್ಸ್ಪೋಜರ್ನ ನಾವು ಐಡೆಂಟಿಫೈ ಮಾಡಬೇಕು. ಸೊ ಅಕೌಂಟಿಂಗ್ ಎಕ್ಸ್ಪೋಜರ್ ಹೆಂಗೆ ಐಡೆಂಟಿಫೈ ಮಾಡೋದು ಅಂದರೆ ಫಸ್ಟ್ ಅಸೆಟ್ ಕಾಲಮ್ನ ನೋಡ್ಕೊಳ್ಳಿ.
ಅಸೆಟ್ಟಲ್ಲಿ ಯಾವ್ದ್ಯಾವುದು ಕರೆಂಟ್ ರೇಟ್ನ ಯೂಸ್ ಮಾಡಿದ್ದೀವೋ ಅದನ್ನು ಮಾತ್ರ ಆ್ಯಡ್ ಮಾಡಿ. ಓಕೆ, ಸೊ ಫಸ್ಟು ಅಸೆಟ್ ಪಾರ್ಟಲ್ಲಿ ಯಾವ್ಯಾವುದಕ್ಕೆ ನಾವು ಕರೆಂಟ್ ರೇಟ್ನ ಯೂಸ್ ಮಾಡಿದ್ದೀವಿ, ಕ್ಯಾಶ್ಗೆ ನಾವು ಕರೆಂಟ್ ರೇಟ್ಸ್ನ ಯೂಸ್ ಮಾಡಿದ್ದೀವಿ. ಸೊ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಕೌಂಟ್ ರಿಸೀವಬಲ್ಗೆ ಐ ಹ್ಯಾವ್ ಯೂಸ್ ದ ಕರೆಂಟ್ ರೇಟ್. ಓಕೆ, ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಇನ್ವೆಂಟರಿಗೆ ಐ ಹ್ಯಾವ್ ಯೂಸ್ ದ ಹಿಸ್ಟಾರಿಕಲ್ ರೇಟ್. ನೆಟ್ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟಿಗೆ ಹಿಸ್ಟಾರಿಕಲ್ ರೇಟ್ನ ಯೂಸ್ ಮಾಡಿದ್ದೀನಿ. ಸೊ ಲೀವ್ ದ್ಯಾಟ್. ಸೊ ಫಸ್ಟ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಐಡೆಂಟಿಫೈ ದ ಐಟಮ್ ವಿಚ್ ಯು ಹ್ಯಾವ್ ಯೂಸ್ ದ ಕರೆಂಟ್ ರೇಟ್. ಸೊ ಕ್ಯಾಶ್ಗೆ ನಾನು ಕರೆಂಟ್ ರೇಟ್ ಯೂಸ್ ಮಾಡಿದ್ದೀನಿ, ಅಕೌಂಟ್ ರಿಸೀವಬಲ್ಗೆ ನಾನು ಕರೆಂಟ್ ರೇಟ್ ಯೂಸ್ ಮಾಡಿದ್ದೀನಿ. ಸೊ ಅದನ್ನು ಮಾತ್ರ ನಾನು ಹೈಲೈಟ್ ಮಾಡಿಕೊಂಡು ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂತಂದರೆ ಇದೆರಡನ್ನೂ ಆ್ಯಡ್ ಮಾಡಬೇಕು. ಸೊ 19,367.09 ಪ್ಲಸ್ 22,784.81ನ ಆ್ಯಡ್ ಮಾಡಿದ್ರೆ ಐ ವಿಲ್ ಗೆಟ್ 42,151.9. ಸೊ ಏನು ಮಾಡಬೇಕು, ಕರೆಂಟ್ ರೇಟ್ ಯೂಸ್ ಮಾಡಿರೋ ಐಟಮ್ಸ್ನ ಮಾತ್ರ ನಾನು ಎಕ್ಸ್ಪೋಸ್ಡ್ ಅಸೆಟ್ಸಿಗೆ ಆ್ಯಡ್ ಮಾಡ್ತೀನಿ. ಎಕ್ಸ್ಪೋಸ್ಡ್ ಅಸೆಟ್ಸ್ ಅಂತ ಬರ್ಕೊಂಡು ಯಾವ್ಯಾವ ಐಟಮ್ಸಿಗೆ ನೀವು ಕರೆಂಟ್ ರೇಟ್ ಯೂಸ್ ಮಾಡಿರ್ತೀರೋ ಅದನ್ನು ಬರ್ಕೊಂಡು ಟೋಟಲ್ ಮಾಡಿ, ಆ್ಯಡ್ ಮಾಡಿ. ಓಕೆ, ಆ ಐಟಮ್ಸ್ನ ಆ್ಯಡ್ ಮಾಡಿದರೆ ಐ ಹ್ಯಾವ್ ಗಾಟ್ 42,151.9. ನೆಕ್ಸ್ಟ್ ಎಕ್ಸ್ಪೋಸ್ಡ್ ಲಯಬಿಲಿಟೀಸ್ನ ಐಡೆಂಟಿಫೈ ಮಾಡಬೇಕು. ಎಕ್ಸ್ಪೋಸ್ಡ್ ಲಯಬಿಲಿಟೀಸ್ ಪಾರ್ಟ್ ಬಂದ್ಬಿಟ್ಟು ಯಾವ್ಯಾವುದಕ್ಕೆ ನಾನು ಕರೆಂಟ್ ರೇಟ್ ಯೂಸ್ ಮಾಡಿದ್ದೀನಿ, ಯಾವ್ಯಾವ ಐಟಮ್ಸ್ಗೆ ನಾನು ಕರೆಂಟ್ ರೇಟ್ ಯೂಸ್ ಮಾಡಿದ್ದೀನಿ ಅಂತ ವಿ ಹ್ಯಾವ್ ಟು ಅನಲೈಸ್. ಸೊ ಅಕೌಂಟ್ ಪೇಯಬಲ್ಗೆ ಐ ಹ್ಯಾವ್ ಯೂಸ್ಡ್ ದ ಕರೆಂಟ್ ರೇಟ್. So mark that. Short term loan I have used the current rate. Mark that. And long term loan I have used the current rate. Mark that. Capital stock I have used the past rate, historical rate. So I will not consider. Retain earning I have used the historical rate. So ಅದನ್ನು ನಾನು ಕನ್ಸಿಡರ್ ಮಾಡೋಣ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಎಕ್ಸ್ಪೋಸ್ಡ್ ಅಸೆಟ್ಸ್ಗೆ ನಾವು ಹೆಂಗೆ ಆ್ಯಡ್ ಮಾಡಿದ್ವೋ ಅದೇ ಥರನೇ ಈ 3 ಐಟಮ್ಸ್ನು ಆ್ಯಡ್ ಮಾಡ್ಕೊಳ್ಳಿ. ಕರೆಂಟ್ ರೇಟ್ ಯೂಸ್ ಮಾಡಿರೋ ಐಟಮ್ಸ್ನ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಈಸ್ 13,670.89 ಪ್ಲಸ್ 21,645.57 ಪ್ಲಸ್ 77,468.35. ಸೊ ಈ ಮೂರನ್ನು ಆ್ಯಡ್ ಮಾಡಿದ್ರೆ ಐ ಹ್ಯಾವ್ ಗಾಟ್ 1,12,784.81. Okay, so this is the first step which you have to do in the accounting exposure. I think it is clear. ಯಾವ್ಯಾವ ಐಟಮ್ಸ್ಗೆ ಕರೆಂಟ್ ರೇಟ್ ಯೂಸ್ ಮಾಡಿದ್ದೀವೋ ಆ ಐಟಮ್ಸ್ನ ಮಾತ್ರ ಆ್ಯಡ್ ಮಾಡಿ. ಓಕೆ, ಸಪ್ರೇಟಾಗಿ ಅಕೌಂಟ್ ಎಕ್ಸ್ಪೋಸ್ಡ್ ಅಸೆಟ್ಸ್ ಅಂತ ಹಾಕಿ ಅಸೆಟ್ಸ್ ಐಟಮ್ ಯಾವ್ಯಾವ್ದು ಕರೆಂಟ್ ರೇಟ್ ಯೂಸ್ ಮಾಡಿದೆಯೋ ಅದನ್ನು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಎಕ್ಸ್ಪೋಸ್ ಲಯಬಿಲಿಟೀಸ್ ಅಂತ ಹಾಕಿ ಯಾವ್ಯಾವ ಐಟಮ್ಸ್ ಕರೆಂಟ್ ರೇಟ್ನ ಯೂಸ್ ಮಾಡಿದೆಯೋ ಅದನ್ನು ಮಾತ್ರ ಸಪ್ರೇಟಾಗಿ ಹಾಕ್ಕೊಂಡು ಯು ಹ್ಯಾವ್ ಟು ಆ್ಯಡ್. ನೆಕ್ಸ್ಟು ಅಕೌಂಟಿಂಗ್ ಎಕ್ಸ್ಪೋಜರ್ ಫಾರ್ಮುಲಾ ಯಾವುದು, ಎಕ್ಸ್ಪೋಸ್ಡ್ ಅಸೆಟ್ಸ್ ಮೈನಸ್ ಎಕ್ಸ್ಪೋಸ್ಡ್ ಲಯಬಿಲಿಟೀಸ್. ಸೊ ಅಕೌಂಟಿಂಗ್ ಎಕ್ಸ್ಪೋಜರ್ ಫಾರ್ಮುಲಾ ಎಕ್ಸ್ಪೋಸ್ಡ್ ಅಸೆಟ್ಸ್ ಮೈನಸ್ exposed liabilities. So this is the formula of accounting exposure. So exposed assets ಎಷ್ಟು ಬಂದಿದೆ 42,151.9 I have written. Next exposed liabilities ಎಷ್ಟು ಬಂದಿದೆ 1,12,784.81 ಬಂದಿದೆ. Okay, exposed assets value I have written, exposed liabilities value I have written. So 42,151.9 minus 1,12,784.81. So ಇದನ್ನು ನಾನು ಮೈನಸ್ ಮಾಡಿದ್ರೆ I have got 70,632.91 ಮೈನಸ್ ವ್ಯಾಲ್ಯೂಲ್ಲಿ ಬಂದಿದೆ. ಸೊ 42,151.9 ಮೈನಸ್ 1,12,784.81 ಮಾಡಿದರೆ ಐ ಹ್ಯಾವ್ ಗಾಟ್ ಮೈನಸ್ ಆಫ್ 70,632.91. ಸೊ ಐ ಹ್ಯಾವ್ ರಿಟನ್ ದ ವ್ಯಾಲ್ಯೂ. ಸೊ ಇಲ್ಲಿ ನೀವು ಕ್ಲಿಯರಾಗಿ ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ ಇದು ಪಾಸಿಟಿವ್ ವ್ಯಾಲ್ಯೂಲ್ಲಿ ಬಂದರೆ ಅಸೆಟ್ ಎಕ್ಸ್ಪೋಜರ್ ಆಗಿದೆ, ನೆಗೆಟಿವ್ ವ್ಯಾಲ್ಯೂ ಬಂದರೆ ಲಯಬಿಲಿಟಿ ಎಕ್ಸ್ಪೋಜರ್ ಆಗಿದೆ ಅಂತ ಮಾತ್ರ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಇದು ನೆಗೆಟಿವಲ್ಲಿ ಬಂದಿರೋದ್ರಿಂದ ಲಯಬಿಲಿಟಿ ಎಕ್ಸ್ಪೋಜರ್, ಅದೇ ಪಾಸಿಟಿವಲ್ಲಿ ಬಂದಿದ್ದರೆ ಅಸೆಟ್ ಎಕ್ಸ್ಪೋಜರ್ ಅಂತ ಬರೀರಿ. ಓಕೆ, ನೆಕ್ಸ್ಟ್ ಸ್ಟೆಪ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಬಂದಿರೋ ಅಮೌಂಟ್ ಎಷ್ಟು ಬಂದಿದೆ 70,632.91ಗೆ ಯು ಹ್ಯಾವ್ ಟು ಮಲ್ಟಿಪ್ಲೈ ವಿತ್ ದ ಕರೆಂಟ್ ರೇಟ್ ಜೊತೆಗೆ ಇಫ್ ಯು ಮಲ್ಟಿಪ್ಲೈ you will get this answer. Why we have to do? So ಇದು ಡಾಲರಲ್ಲಿದೆ, ಅದನ್ನು ನಾನು INRಗೆ ಕನ್ವರ್ಟ್ ಮಾಡ್ಕೋತೀನಿ, ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡ್ಕೋತೀನಿ. ಸೊ 70 ಕರೆಂಟ್ ರೇಟಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಹ್ಯಾವ್ ಗಾಟ್ 55,79,999.89 ಬಂದಿದೆ. ಇದನ್ನು ನೀವು ಸ್ಕಿಪ್ ಮಾಡಲೂಬೋದು. ಇಫ್ ಇನ್ ಕೇಸ್ ನಿಮ್ಗೆ ಬೇಕು ಅಂತಂದರೆ ಯು ಕ್ಯಾನ್ ರೈಟ್ ದಿಸ್. ಸೊ ಬಂದಿರೋ ಅಮೌಂಟಿಗೆ ಕರೆಂಟ್ ರೇಟ್ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್. ದಿಸ್ ಇಸ್ ನಾಟ್ ಮಚ್ ನೆಸೆಸರಿ, ಬಟ್ ಇಫ್ ಯು ವಾಂಟ್ ಯು ಕ್ಯಾನ್ ಡೂ ದಿಸ್. ಸೊ ದಿಸ್ ಈಸ್ ಅಬೌಟ್ ದಿ ಅಕೌಂಟಿಂಗ್ ಎಕ್ಸ್ಪೋಜರ್ ಫಾರ್ಮುಲಾ ಎಕ್ಸ್ಪೋಸ್ಡ್ ಅಸೆಟ್ಸ್ ಮೈನಸ್ ಎಕ್ಸ್ಪೋಸ್ಡ್ ಲಯಬಿಲಿಟಿ. ಎಕ್ಸ್ಪೋಸ್ಡ್ ಅಸೆಟ್ಸ್ ಹೆಂಗೆ ಬಂತು, ಯಾವ್ಯಾವ ಐಟಮ್ಸ್ ಕರೆಂಟ್ ರೇಟ್ನ ನಾವು ಯೂಸ್ ಮಾಡಿದ್ದೀವೋ ಆ ಐಟಮ್ಸ್ನ ಮಾತ್ರ ಆ್ಯಡ್ ಮಾಡಬೇಕು ಅಸೆಟ್ಸಲ್ಲಿ. ನೆಕ್ಸ್ಟ್ ಎಕ್ಸ್ಪೋಸ್ಡ್ ಲಯಬಿಲಿಟೀಸ್ ಹೆಂಗೆ ಬಂತು, ಯಾವ್ಯಾವ ಐಟಮ್ಸ್
ಐಟಮ್ಸ್ಗೆ ನಾವು ಕರೆಂಟ್ ರೇಟ್ ಯೂಸ್ ಮಾಡಿದ್ದೀವೋ ಲಯಬಿಲಿಟೀಸಲ್ಲಿ ಅದನ್ನೆಲ್ಲ ಆ್ಯಡ್ ಮಾಡಿದರೆ ವಿ ವಿಲ್ ಗೆಟ್ ದ ಎಕ್ಸ್ಪೋಸ್ ಲಯಬಿಲಿಟಿ. ಸೊ ಆಫ್ಟರ್ ಡಿಡಕ್ಟಿಂಗ್ ವಿ ವಿಲ್ ಗೆಟ್ ಸಮ್ ಪರ್ಟಿಕ್ಯುಲರ್ ವ್ಯಾಲ್ಯೂ. ಸೊ ಅದು ನೆಗೆಟಿವಲ್ಲಿ ಬಂದರೆ ಲಯಬಿಲಿಟಿ ಎಕ್ಸ್ಪೋಜರ್ ಆರ್ ಪಾಸಿಟಿವಲ್ಲಿ ಬಂದರೆ ಅಕೌಂಟಿಂಗ್ ಎಕ್ಸ್ಪೋಜರ್. ಸೊ ಇಲ್ಲೂ ಅಷ್ಟೇ ಟ್ರಾನ್ಸಾಕ್ಷನ್ ಗೇಯ್ನಲ್ಲಿ ಪಾಸಿಟಿವ್ ವ್ಯಾಲ್ಯೂ ಬಂದರೆ ಟ್ರಾನ್ಸಾಕ್ಷನ್ ಗೇಯ್ನು, ನೆಗೆಟಿವ್ ವ್ಯಾಲ್ಯೂ ಬಂದರೆ ಟ್ರಾನ್ಸಾಕ್ಷನ್ ಲಾಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಅಕೌಂಟಿಂಗ್ ಎಕ್ಸ್ಪೋಜರ್. ಸೊ ಪ್ರೀವಿಯಸ್ ಸಮ್ದು ಐ ಸೆಡ್ ಐ ವಿಲ್ ಅಪ್ಲೋಡ್ ದ ಅಕೌಂಟಿಂಗ್ ಎಕ್ಸ್ಪೋಜರ್. ಸೊ ಇವಾಗ ಅದನ್ನು ಸಾಲ್ವ್ ಮಾಡ್ತೀನಿ. ಸೊ ಪ್ರೀವಿಯಸ್ ಮಾನಿಟರಿ ಆ್ಯಂಡ್ ನಾನ್ ಮಾನಿಟರಿ ಮೆಥಡಲ್ಲಿ ಈ ಸಮ್ನ ಸಾಲ್ವ್ ಮಾಡಿದ್ದು. ಸೊ ಫುಲ್ ಎಂಟೈರ್ ಬ್ಯಾಲೆನ್ಸ್ ಶೀಟ್ನ ಹ್ಯಾವ್ ಡಿಡ್. ಅಕೌಂಟಿಂಗ್ ಎಕ್ಸ್ಪೋಜರ್ನ ಮಾತ್ರ ಸ್ಕಿಪ್ ಮಾಡಿದೆ ಜಸ್ಟ್ ಟು ನಾಟ್ ಮೇಕ್ ಯು ಕನ್ಫ್ಯೂಸ್ಡ್. ಸೊ ಅದನ್ನು ಹ್ಯಾವ್ ಸಾಲ್ವ್ ಇಯರ್. ಸೊ ಫಸ್ಟು ಅಕೌಂಟಿಂಗ್ ಎಕ್ಸ್ಪೋಸ್ಡ್ ಅಸೆಟ್ಸ್ ಆರ್ ಅಕೌಂಟ್ಸ್ ಎಕ್ಸ್ಪೋಸ್ಡ್ ಅಸೆಟ್ಸ್ ಐಡೆಂಟಿಫೈ ಮಾಡಬೇಕಲ್ವಾ. ಸೊ ಎಕ್ಸ್ಪೋಸ್ಡ್ ಅಸೆಟ್ಸಲ್ಲಿ ಇದು ಕರೆಂಟ್ ರೇಟ್ ಮೆಥಡು. ಐ ಹ್ಯಾವ್ ಡಿಡ್ ಕರೆಂಟ್ ರೇಟ್ ಮೆಥಡ್ಸ್ ಆಲ್ಸೋ. ಸೊ ಫಸ್ಟು ಕರೆಂಟ್ ರೇಟ್ ಮೆಥಡ್ಗೆ ಎಕ್ಸ್ಪೋಸ್ಡ್ ಅಸೆಟ್ಸ್ನ ಐಡೆಂಟಿಫೈ ಮಾಡಿ, ಅದಾದಮೇಲೆ ಮಾನಿಟರಿ ಆ್ಯಂಡ್ ನಾನ್ ಮಾನಿಟರಿಗೆ ಅಕೌಂಟ್ ಎಕ್ಸ್ಪೋಜರ್ ಐಡೆಂಟಿಫೈ ಮಾಡೋಣ. ಸೊ ಇಫ್ ಯು ವಾಂಟ್ ದ್ಯಾಟ್ ಯು ಹ್ಯಾವ್ ಟು ರೆಫರ್ ಟು ದ ಪ್ರೀವಿಯಸ್ ವಿಡಿಯೋ. ಓಕೆ, ಕರೆಂಟ್ ರೇಟ್ ಮೆಥಡಲ್ಲಿ ನಾವು ಯಾವ್ಯಾವುದಕ್ಕೆ ಕರೆಂಟ್ ರೇಟ್ಸ್ ಯೂಸ್ ಮಾಡಿದ್ದೀವಿ. ಫಾರ್ ಕ್ಯಾಶ್ ಐ ಹ್ಯಾವ್ ಯೂಸ್ ದ ಕರೆಂಟ್ ರೇಟ್. ಸೊ ಇದರಲ್ಲಿ ಕರೆಂಟ್ ರೇಟ್ ಎಷ್ಟು 1.8, ಹಿಸ್ಟಾರಿಕಲ್ ರೇಟ್ ಎಷ್ಟು 1.6 ಅಲ್ವಾ. ಸೊ ಕ್ಯಾಶ್ಗೆ ಹ್ಯಾವ್ ಯೂಸ್ ದ ಕರೆಂಟ್ ರೇಟ್. ನೆಕ್ಸ್ಟು ಅಕೌಂಟ್ ರಿಸೀವೇಬಲ್ಗೆ ಹ್ಯಾವ್ ಯೂಸ್ ದ ಕರೆಂಟ್ ರೇಟ್. ಇನ್ವೆಂಟರಿಗೆ ಹ್ಯಾವ್ ಯೂಸ್ ದ ಕರೆಂಟ್ ರೇಟ್. ನೆಟ್ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ಗೆ ಹ್ಯಾವ್ ಯೂಸ್ ದ ಕರೆಂಟ್ ರೇಟ್. ಓಕೆ, ಸೊ ಇದನ್ನು 4 ಟೋಟಲ್ ಮಾಡಿದ್ರೆ ಐ ಹ್ಯಾವ್ ಗಾಟ್ 4,66,666.65 ಇದು ಬಂದಿದೆ. ಓಕೆ, ನೆಕ್ಸ್ಟ್ ಲಯಬಿಲಿಟೀಸಲ್ಲಿ ಯಾವ್ಯಾವುದು ಕರೆಂಟ್ ರೇಟ್ ಯೂಸ್ ಮಾಡಿದ್ದೀನಿ. ಕರೆಂಟ್ ಲಯಬಿಲಿಟೀಸ್ಗೆ ಆ್ಯಂಡ್ ದೆನ್ ಲಾಂಗ್ ಟರ್ಮ್ ಡೆಟ್ಸ್ಗೆ. ಸೊ ಈ ಎರಡು ಐಟಮ್ಸ್ನು ಇಫ್ ಐ ಆ್ಯಡ್ ಐ ವಿಲ್ ಗೆಟ್ ಸೊ 33,333.33 ಪ್ಲಸ್ 88,888.88. ಇಫ್ ಐ ಡೂ ದಟ್ ಐ ಹ್ಯಾವ್ ಗಾಟ್ 1,22,222.21. ಸೊ ಅದನ್ನು ಬರ್ಕೊಂಡಿದ್ದೀನಿ. ಓಕೆ, ಸೊ ಇವಾಗ ನಾನೇನು ಮಾಡಬೇಕು, ಎರಡನ್ನು ಮೈನಸ್ ಮಾಡಬೇಕು. ಸೊ ಇಫ್ ಐ ಡಿಡಕ್ಟ್ ಐ ಹ್ಯಾವ್ ಗಾಟ್ 3,44,444.43. ಸೊ ಇದು ಪಾಸಿಟಿವ್ ವ್ಯಾಲ್ಯೂಯಲ್ಲಿದೆ. ಓಕೆ, ಇದು ಪಾಸಿಟಿವ್ ವ್ಯಾಲ್ಯೂಯಲ್ಲಿರೋದ್ರಿಂದ ಅಸೆಟ್ ಎಕ್ಸ್ಪೋಜರ್ ಆರ್ ಅಸೆಟ್ ಎಕ್ಸ್ಪೋಸ್ಡ್ ಅಂತೇಳಿ ಯು ಕ್ಯಾನ್ ರೈಟ್. Okay, so this is what the accounting exposure. It's very simple, but you have to understand the logic. Only current rate items na you have to consider, historical rate na you have to ignore. Okay, so idu current rate method daaytu. Monetary and non monetary method solve madidvi alla. So monetary and non monetary method alli first accounting exposure identify madake what we have to do, exposed assets we have to identify. So idralli current rate yav use madidivi, cash ge, ಅಕೌಂಟ್ಸ್ ರಿಸೀವಬಲ್ಗೆ. ಇನ್ನು ಇನ್ವೆಂಟರಿ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ಗೆ ಹ್ಯಾವ್ ಯೂಸ್ ದ ಹಿಸ್ಟಾರಿಕಲ್ ರೇಟ್. ಸೊ ಇಗ್ನೋರ್ ದಟ್. ಸೊ ಇಫ್ ಐ ಆ್ಯಡ್ ಬೋತ್ ಐ ಹ್ಯಾವ್ ಗಾಟ್ 1,77,777.77. ಓಕೆ, ನೆಕ್ಸ್ಟ್ ಲಯಬಿಲಿಟೀಸಲ್ಲಿ ಯಾವ್ಯಾವುದಕ್ಕೆ ಕರೆಂಟ್ ರೇಟ್ ಯೂಸ್ ಮಾಡಿದ್ದೀನಿ. ಕರೆಂಟ್ ಲಯಬಿಲಿಟೀಸ್ಗೆ, ಲಾಂಗ್ ಟರ್ಮ್ ಡೆಟ್ಸ್ಗೆ. ಕ್ಯಾಪಿಟಲ್ ಸ್ಟಾಕ್ಗೆ ಹ್ಯಾವ್ ಯೂಸ್ಡ್ ಹಿಸ್ಟಾರಿಕಲ್ ರೇಟ್. ಸೊ ಇಗ್ನೋರ್ ದಟ್. ಸೊ ಇವಾಗ 33,333.33, 88,888.88ನ ಆ್ಯಡ್ ಮಾಡಿದರೆ ಹ್ಯಾವ್ ಗಾಟ್ 1,22,222.22. ಸೊ ಇವಾಗ ನಾನು ಎರಡನ್ನು ಮೈನಸ್ ಮಾಡಬೇಕು. ಸೊ ಇಫ್ ಐ ಮೈನಸ್ ಐ ಹ್ಯಾವ್ ಗಾಟ್ 55,555.55. ಸೊ ಇದು ಪಾಸಿಟಿವಲ್ಲಿರೋದ್ರಿಂದ ದಿಸ್ ಈಸ್ ಅಸೆಟ್ ಎಕ್ಸ್ಪೋಜರ್. ಓಕೆ, ಇಷ್ಟೇ. ಸೊ ಪ್ರೀವಿಯಸ್ ಸಮ್ ಹಾಕಿರೋ ಅಕೌಂಟಿಂಗ್ ಎಕ್ಸ್ಪೋಜರ್ ಐ ಹ್ಯಾವ್ ಸಾಲ್ವ್ ದಿಸ್. ಸೊ ಇಫ್ ಯು ವಾಂಟ್ ರೆಫರ್ ದಟ್ ಪ್ರೀವಿಯಸ್ ವಿಡಿಯೋನ ರೆಫರ್ ಮಾಡಿ. ಓಕೆ, ಐ ಹೋಪ್ ದ್ಯಾಟ್ ದಿಸ್ ಅಕೌಂಟಿಂಗ್ ಎಕ್ಸ್ಪೋಜರ್ ಇಸ್ ವೆರಿ ಮಚ್ ಕ್ಲಿಯರ್ ಫಾರ್ ಯು. ಜಸ್ಟ್ ಆ್ಯಡ್ ವಿತ್ ದ ಕರೆಂಟ್ ರೇಟ್ ಐಟಮ್ಸ್, ಅಸೆಟ್ ಸಪ್ರೇಟಾಗಿ ಲಯಬಿಲಿಟಿ ಸಪ್ರೇಟಾಗಿ ಆ್ಯಡ್ ಮಾಡಿ ಮೈನಸ್ ಮಾಡಿದರೆ ದಟ್ ಈಸ್ ವಾಟ್ ದ ಅಕೌಂಟಿಂಗ್ ಎಕ್ಸ್ಪೋಜರ್ ಇಸ್. ಸೊ ಐ ಥಿಂಕ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಫಸ್ಟ್ ಹೇಳಿರೋ ಥರನೇ ಇಫ್ ದಿಸ್ ವಿಡಿಯೋ ಫೀಲ್ಸ್ ವರ್ತ್ ಫಾರ್ ಯು, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಪ್ಲೀಸ್ ಟು ಟೇಕ್ ಅ ಮಿನಿಟ್ ಆ್ಯಂಡ್ ಸಬ್ಸ್ಕ್ರೈಬ್, ಲೈಕ್ ಕೊಡಿ. ಇದರಿಂದ ಏನಾರು ಕಲಿತಿದ್ರೆ ಪಾಸಿಟಿವ್ ಆಗಿ ಕಮೆಂಟ್ ಹಾಕಿ. ಓಕೆ, ಥ್ಯಾಂಕ್ ಯು ಆಲ್.